ಇಲ್ಲಿ ಡಿ ಕೆ ಶಿ ನಾನು ಎದು ಕೇಳ್ಬಿಡ್ತೀನಿ ಎದು ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೋಚ್ ಪಾತ್ರ ನಿರ್ವಹಿಸಿದ್ರ ಕ್ಯಾಪ್ಟನ್ನೇ ಆಗ್ಬಿಟ್ಟಿದ್ರಾ? ಈಗ ಕ್ಯಾಪ್ಟನ್ ಆದ್ರೆ ಕಪ್ ಅವ್ರ ಕೈಗೆ ಕೊಡಬೇಕು ಮ್ಯಾಚ್ ಗೆದ್ದ ಮೇಲೆ, ನಿಜ ಅಲ್ವಾ? ಇಲ್ಲಿ ಅಧ್ಯಕ್ಷರಾಗಿದ್ದವರು ಡಿ ಕೆ ಶಿವಕುಮಾರ್ ಅವರೇ. ಈ ಅಧ್ಯಕ್ಷರನ್ನ ಹೆಂಗೆ ಟ್ರೀಟ್ ಮಾಡಿದ್ರು, ಅಥವಾ ಅಲ್ಲಿ ಒಳಗಡೆ ಸಿದ್ದರಾಮಯ್ಯವ್ರನ್ನ ಕ್ಯಾಪ್ಟನ್ ಅಂತ ಡಿಸೈಡ್ ಮಾಡಿಬಿಡ್ತಾ ಕಾಂಗ್ರೆಸ್ ಹೈಕಮಾಂಡ್? ಇವ್ರು ಕೋಚ್ ಆಗಿದ್ದಂತೂ ನಿಜ ಸರ್. ಅದಕ್ಕೆ ಇವ್ರ ಮೇಲೆ ಒಂದು ಹೆಡ್ ಕೋಚ್ ಅಂತಾನು ಇದ್ರು. ಅದ್ರಲ್ಲಿ ಹೆಡ್ ಕೋಚ್ ನ ಕ್ಯಾಪ್ಟನ್ ಮಾಡಿದ್ದಾರೆ ಇವಾಗ ಸರ್. ಅವಾಗ ಹೇಳ್ತಾ ಇದ್ದಾಗ ಇಟ್ ಈಸ್ ಓನ್ಲಿ ಎ ವಿಸಿಟ್. ಇಷ್ಟು ವಿಸಿಟ್ಸ್ ಗಳು ತಮ್ಮ ಕ್ಷೇತ್ರಗಳಿಗೆ ಮಾಡ್ಬಿಟ್ಟಿದ್ರೆ ಕ್ಷೇತ್ರದ ಕೆಲವು ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗ್ಬಿಡ್ತಾ ಇತ್ತು. ಇಟ್ಸ್ ಓನ್ಲಿ ಎ ವಿಸಿಟ್ ಸರ್. ಇಟ್ಸ್ ನಾಟ್ ನಥಿಂಗ್ ಲೈಕ್ ಎ ಡಿಸಿಷನ್. ಇಲ್ಲಿ ಒಂದು 22 ಜನ 24 ಜನ ಫಾರಿನ್ ಹೋಗ್ತಾರಂತೆ, ನ್ಯೂಜಿಲೆಂಡ್ ಹೋಗಿ ಅಥವಾ ಆಸ್ಟ್ರೇಲಿಯಾದ ಸಿಡ್ನಿಗೆ ಹೋಗ್ಬಿಟ್ಟು ಅಲ್ಲಿ ಪಶುಸಂಗೋಪನೆ, ಹಸು ಅಲ್ಲಿ ಯಾವ ತರ ಹುಲ್ ತಿಂತಾ ಇದೆ, ಅದು ಹಿಂಡಿ ಬೂಸ ಹೆಂಗ್ ತಿಂತಾ ಇದೆ, ಅದಕ್ಕೆ ಎಷ್ಟು ಹಾಲು ಕರಿಬೇಕು ಅಂತ ಈ ಶಾಸಕರೆಲ್ಲ ಹೋಗಿ ಈಗ ಅಧ್ಯಯನ ಮಾಡ್ತಾರಂತ ಅಲ್ಲಿ ಹೋಗ್ಬಿಟ್ಟು. ಅದು ಬಂದ ಮೇಲೆ 1 ಕೋಟಿ ಲೀಟರ್ ಬರ್ತಿದೆ ಎವ್ರಿ ಡೇ. 1 ಕೋಟಿ ಲೀಟರು KMF ಲೆಕ್ಕ ಇರೋದು ನಮ್ಮ ಬಳಿಯಲ್ಲಿ. ಅದು ಬಂದ್ಮೇಲೆ 2 ಕೋಟಿ ಆಗ್ಬಿಡ್ಬೋದು ಈಗ ಕರ್ನಾಟಕದಲ್ಲಿ ಪರ್ ಡೇ. ನಮ್ಗೆ ಗೊತ್ತಿಲ್ಲ ಅದು. ಅಲ್ಲಿ ಆ ಶಾಸಕರೆಲ್ಲ ಆ ಕಡೆ ಟ್ರಿಪ್ ಹೋಗೋಕ್ಕೂ ಸಿದ್ದರಾಮಯ್ಯವ್ರು ಬಣದವರು ಅಂತ ಆರೋಪ ಹೇಳ್ತಿರೋದು. ಅದಕ್ಕೂ ಡಿ ಕೆ ಶಿವಕುಮಾರ್ ಅವ್ರಿಗೆ ರಾಹುಲ್ ಗಾಂಧಿ ಸಿಗಕ್ಕೂ ಏನಾದರೂ ಲಿಂಕ್ ಇದೆಯಾ ಇಲ್ಲಿ? ಹಾಲಿನ ದರದ ಪ್ರೋತ್ಸಾಹ ಧನ ಇನ್ನ 700-800 ಕೋಟಿ ಕೊಟ್ಟಿದೀವಿ ಅಂದ್ರೆ ನನ್ನ ಡಿಬೇಟ್ ಮಾಡಿದ ಕೊಟ್ಟಿದೀವಿ. ಲಾಸ್ಟ್ 3 ತಿಂಗಳಿಗೆ ಬಂದಿಲ್ಲ, ರೊಟೇಷನ್ ಮೇಲೆ ಸಿಗ್ಲೇಬೇಕು. 600-800 ಕೋಟಿ ಇನ್ನ ಉಳಿದಿದೆ ಸರ್. ಇವರ ಈ ಪಶುಗಳ ಹೆಸರುಗಳಲ್ಲಿ ಹಸುವಿನ ಹೆಸರಿನಲ್ಲಿ ಹೋಗಕ್ಕೆ ಹೋದಾಗ ಪಾಪ ಹಸು ಇಲ್ಲಿ ಹಾಲ್ ಕರಿಯೋದು ನಿಲ್ಸ್ಬಿಡುತ್ತೆ. ನನ್ನ ಹೆಸರಿನಲ್ಲಿ ಹೋಗಿ ನೀವು ಹೋಗ್ತಾ ಇದೀರಲ್ಲಪ್ಪ ನೀವು ಇಲ್ಲಿ ನನಗೆ ಗೋಮಾತೆ ಇಂಪ್ರೂವ್ ಮಾಡೋಣ ಅಂತ. ನಿಮ್ಗೂ ಗೋಮಾತೆ ಇಷ್ಟ ಅಲ್ವಾ? ಇಂಪ್ರೂವ್ ಮಾಡೋಣ ಅಂತ ಹೋಗ್ತಿದ್ರು ಸರ್. ಅಲ್ಲೊಬ್ರು ಯಾರು ಬಾಲಕೃಷ್ಣ ಅವರು, ಬಾಗಡಿ ಬಾಲಕೃಷ್ಣ ಅವರು ಕೊಟ್ರಲ್ಲ ಸರ್ ಹೇಳಿಕೆಗಳು, ತಾವು ನೋಡಿರ್ತೀರ ಅಂತ ಕಾಣುತ್ತೆ. ಎಷ್ಟು ಮೇವಿತೆ, ಎಷ್ಟು ಹಿಂಡಿ ಹಾಕ್ಬೇಕು, ಎಷ್ಟು ಕುರಿಗಳದ್ದು ಎಷ್ಟು ತೂಕ ಬರಬೇಕು ಅದೆಲ್ಲ ಅಂತ. ನಮ್ಮಲ್ಲಿ ಏನು ಗೊತ್ತೇ ಇಲ್ವ ಎಲ್ಲ ಅನ್ನೋದ್ರಲ್ಲಿ ಎಷ್ಟಾಗಿ ನಾವು ಮಾಡ್ತಾ ಇರುವಂತದ್ದನ್ನ. ಅದು ವ್ಯಂಗ್ಯ ಸರ್. ಇದು ಹೆಂಗ್ ಗೊತ್ತಾ ಸರ್? ಇದು ಪ್ರಿಎಂಪ್ಟಿವ್. ಇದು ಪ್ರಿಎಂಪ್ಟಿವ್ ಅಂದ್ರೆ ನೆಕ್ಸ್ಟ್ ನೀವು ಏನಾದ್ರೂ ಕುರ್ಚಿ ಕಚ್ಚಾಟದಲ್ಲಿ ನೀವೇನಾದ್ರೂ ರಿಸಾರ್ಟ್ ರಾಜಕೀಯ ಮಾಡ್ತೀರಾ ಅಂತ ಅನ್ಕೊಂಡ್ರೆ, ಯಾರು ಅಪೇಕ್ಷೆಯಲ್ಲಿ ಇದ್ದಾರೋ ನಾವು ಫಾರಿನ್ ಟೂರೇ ರಿಸಾರ್ಟ್ ಮಾಡ್ಬಿಡ್ ಫಾರಿನ್ ಟೂರೇ ಮಾಡ್ಬಿಡ್ತೀವಿ ಅನ್ನೋದು ಪ್ರಿಎಂಪ್ಟಿವ್. ಇದು ಪ್ರಿಎಂಪ್ಟಿವ್. ಇದು ಮುನ್ನೆಚ್ಚರಿಕಾ ಮುಂಜಾಗ್ರತಾ ಕ್ರಮಗಳು. ನೀವು ಲೋಕಲ್ ಅಂದ್ರೆ ನಾವು ಇಂಟರ್ನ್ಯಾಷನಲ್ ಹೋಗ್ತೀವಿ ಉಳಿಸ್ಕೊಳ್ಳಕ್ಕೆ. ತಾವು ಹೇಳಿದ್ರಲ್ಲ ಉಳಿಸ್ಕೊಳ್ಳಕ್ಕೆ ಅಂತ. ಇದರಿಂದ ಏನಾಗುತ್ತೆ ಸರ್? ಅದಲ್ಲಿ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ವಿಧಾನಸಭಾ ಕ್ಷೇತ್ರಗಳ ಶಾಸಕರನ್ನ ಮುನ್ನೆಚ್ಚರಿಕಾ ಕ್ರಮವಾಗಿ ವಿದೇಶಗಳಿಗೆ ರವಾನಿಸಲಾಗಿದೆ ಅಂತ. ಅದನ್ನ ಹೆಸರು ಅದನ್ನ ಯಾರ ಆಳಿತು ಸರ್? ಪಶುಸಂಗೋಪನಾ ಸಚಿವ ಅವ್ರ ಇದ್ರಲ್ಲಿ ಮುಖ್ಯ ಗೊತ್ತಾಗುತ್ತಲ್ಲ ಅವರೆಲ್ಲ ಯಾರನ್ನ ಯಾರು ಯಾವ ಇಲಾಖೆ ಕರ್ಕೊಂಡು ಹೋಗ್ತಾ ಇದೆ, ಯಾರನ್ನ ಯಾರು ಯಾವ ಇಲಾಖೆ ಕರ್ಕೊಂಡು ಹೋಗ್ತಾ ಇದೆ, ಏನಂತ ಕರ್ಕೊಂಡು ಹೋಗ್ತಾ ಇದಾರೆ? ಮನುಷ್ಯರಂತನ? ಇಲ್ಲ ಅಧ್ಯಯನ ಮಾಡ್ಬೇಕು ನಾವು ಅಲ್ಲಿ ಹೋಗಿ ಸರ್. ನಮ್ಮಲ್ಲೇನೆ ವರ್ಲ್ಡ್ ಫೇಮಸ್ ಶಾಸಕರು ಟ್ರಿಪ್ ಹೋಗ್ಬಾರ್ದಾ? ಏನು ನಿಮ್ ಪಾರ್ಟಿಲಿ ಅಧಿಕಾರದಲ್ಲಿ ಯಾರು ಹೋಗೇ ಇಲ್ವಾ? ಚೀನಾಗ್ ಹೋಗಿರ್ಲ್ವಾ ನೀವು? ಏನ್ ಅಧ್ಯಯನ ಮಾಡ್ಬಿಟ್ಟು ಯಾವ ಬೀಜಿಂಗ್ ಮಾಡ್ಬಿಟ್ರಿ ಬೆಂಗಳೂರ್ನ, ಯಾವ ಶಾಂಘೈ ಮಾಡ್ಬಿಟ್ರಿ ನೀವು? ಇನ್ನೊಂದು ಮಾತು ಹೇಳಿದ್ರು ಸರ್ ಅವರು. ಬಜೆಟ್ ಏನ್ ಶಾಸಕರು ಮಂಡಿಸ್ತಾರ, ಮುಖ್ಯಮಂತ್ರಿಗಳು ಮಂಡಿಸ್ತಾರಪ್ಪ. ನಮ್ ಕ್ಷೇತ್ರ ಇಬ್ಬರು ಏನ ಮೊದ್ಲೇ ಅನುದಾನ ಇಲ್ಲ, ಕ್ಷೇತ್ರಕ್ಕೂ ಏನು ಇಲ್ಲ, ರೋಡ್ ಇಲ್ಲ, ಏನು ಇಲ್ಲ. ಅಲ್ಲಿ ಹೋದ್ರೆ ಜನರ ಹತ್ರ ಕ್ಯಾಕರ್ ಸುಗಿಸ್ಕೊಳ್ಬೇಕು. ಅದ್ರ ಬದಲು ಎಲ್ಲೋ ಒಂದು ಮರ್ಸ್ಕೊಂಡ್ 15 ದಿನ ತಲೆ ಮರ್ಸ್ಕೊಂಡಿರೋಣ ಅಂತ ಹೋಗ್ತಾ ಇದಾರೆ. ಇದೇ ಅಲ್ವಾ ಸರ್? ಅದಲ್ಲಿ ಯಾರ ಎಲ್ಲೋ ಎಲ್ಲಾ ಶಾಸಕರು ನೀವು ಹೇಳೋದು ಎಲ್ಲಾ ಪಾರ್ಟಿಯವರು ಬೆಳಗ್ಗೆಯಿಂದ ರಾತ್ರಿವರೆಗೂ ಜಲ್ಲಿ, ಸಿಮೆಂಟು, ಮರಳು, ಟಾರು ಇದ್ರ ಮೇಲೆ ಪಾಪ ಮುಳುಗ್ಬಿಟ್ಟಿರ್ತಾರೆ ಅಂತ ನೀವು ಹೇಳಿ ಎಲ್ಲಾ ಪಕ್ಷಗಳ ಶಾಸಕರು ನೀವು ಹೇಳೋದು. ಇವಾಗ ಆಡಳಿತದಲ್ಲಿ ಇರೋರು ಯಾರಿದ್ದಾರೆ ಅವ್ರ ಬಗ್ಗೆ ಮಾತಾಡ್ಬೇಕಾಗತ್ತೆ ಸರ್. ಏನ್ ಮಾಡ್ತಾ ಇದಾರೆ ಅಂತ ಅನ್ಬಿಟ್ಟು ಸರ್. ಯಾರ LOP ಲೀಡರ್ ಆಫ್ ಆಪೋಸಿಷನ್ ಕೇಂದ್ರದಲ್ಲಿ ಅವ್ರ ಸ್ಥಾನ ಇರುತ್ತೋ ಇರಲ್ವೋ ಅನ್ನೋ ಯೋಚನೆ ಅವ್ರು ಇರ್ಬೇಕಾದಾಗ DK ಸ್ಥಾನ ಅವ್ರೇನ್ ಸರ್ ನಿರ್ಧಾರ ಮಾಡ್ತಾರೆ? ಆಗಲ್ಲ ಸರ್ ಅದು. ಸಂಗಮೇಶ್ ಅವರೇ ಇಲ್ಲಿ ಈ ಕಡೆ 18ರಿಂದ ಈ ಪ್ಲಾನ್ ಆಗ್ತಿರೋದಕ್ಕೂ ಏನಾಗ್ತಿತ್ತು ಅಂದ್ರೆ, ಅವಾಗ ಪರಮೇಶ್ವರ್ ಅವ್ರ ಮನೆಯಲ್ಲಿ ಯಾರಾದ್ರೂ ಊಟ ಮಾಡಿದ್ರೆ, ಮಹದೇವಪ್ಪನವ್ರು ಬಂದ್ರೆ, ಸತೀಶ್ ಜಾರಕಿಹೊಳಿ ಅವ್ರು ಸಿಕ್ಕರೆ, ಇಲ್ಲ ರೀ ಊಟ ಕರೆದಿದ್ರು ಹಂಗೆ ಬಂದಿದ್ವಿ, ಅಯ್ಯೋ ಆ ಥರದ್ದೇನಿಲ್ಲ, ನಾವು ಕರೆದಿದ್ವಿ ನೀವು ಕರೆದಿದ್ವಿ. ಇದು ರಾಜಣ್ಣನಿಂದ ಶುರು ಆಗುತ್ತೆ ಈ ಕಥೆ. ರಾಜಣ್ಣ ಬಿಡಿ ಆ ವಿಕೆಟ್ ಹೋಯ್ತು, ಆ ವಿಕೆಟ್ ಒಂದ್ ಕಡೆ ಹೋಯ್ತು ಅಂದ್ರೆ ಸಚಿವ ಸ್ಥಾನ ಕಳ್ಕೊಂಡ್ರು ಅವರು. ಇದಾದ ಮೇಲೆ ಈ ತರದ ಚಟುವಟಿಕೆಗಳಿಗೆ ಬ್ರೇಕ್ ಬಿದ್ದಿತ್ತು. ಅಂದ್ರೆ ಈ ರಾಜ್ಯದ ಒಳಗಡೆ ಎಲ್ಲೋ ಸೇರೋದು, ಯಾರ್ದೋ ಮನೆಗೆ ಊಟಕ್ಕೆ ಬಂದಿದ್ದೆ, ಗೃಹ ಪ್ರವೇಶಕ್ಕೆ ಬಂದಿದ್ದೆ, ಮದುವೆ ಮನೆಗೇನೋ ಮಾತಾಡಕ್ಕೆ ಬಂದಿದ್ದೆ ಅನ್ನೋದು ನಡೀತಾ ಆಯ್ತದು. ಅದು ನಿಂತು ಹೋಯ್ತು. ಈಗ ಈ ಫಾರಿನ್ಗೆ ಅಧ್ಯಯನದ ಹೆಸರಲ್ಲಿ ಕಳಿಸ್ಬಿಟ್ರೆ ಇದೇನು ಬರಲ್ಲ ಅಂತನಾ ಇದು? ಅಥವಾ ಈ ಒಂದು ಫಾರಿನ್ ಟ್ರಿಪ್ ಒಂದು ಕೋಇನ್ಸಿಡೆನ್ಸ್ ಇದು ಅಷ್ಟೇನಾ ಅಂತ? ಇದಕ್ಕಿಂತ ಮುಂಚೆನು ದಿಲ್ಲಿಯಲ್ಲೂ ಒಂದು ಊಟದ ವ್ಯವಸ್ಥೆ ಆಗಿತ್ತು. ನಮ್ಮ ಕೊಪ್ಪಳದ MP ರಾಜಶೇಖರ್ ಯತ್ನಾಳ್ ಅವರಲ್ಲಿ ಮಾಡಕ್ ಹೊರಟಿದ್ರು. ಅವರು ಅವರ ಒಂದು ಭೋಜನಕ್ಕೆ ಇಲ್ಲಿ ಕೆಲವು ಶಾಸಕರ ತಂಡ ಅಲ್ಲಿಗೆ ಹೋಗ್ಲಿಕ್ಕೆ ಅವರಿಗೆ ಆಹ್ವಾನ ನೀಡಿದ್ರು ಅವಾಗ. ಅದು ಆಮೇಲೆ ಹೈಕಮಾಂಡ್ ನ ಹಸ್ತಕ್ಷೇಪದಿಂದಾಗಿ ಅದು ಅವರ ಸೂಚನೆಯ ಮೇರೆಗೆ ಅದು ಪೋಸ್ಟ್ಪೋನ್ ಆಯ್ತು ಅಥವಾ ರದ್ದಾಯ್ತು, ನಮ್ಗೆ ಇನ್ನು ಪಕ್ಕ ಗೊತ್ತಿಲ್ಲ. ಈಗ ವಿದೇಶಕ್ಕೆ ಇವರು ಅಧ್ಯಯನಕ್ಕೆ ಹೋಗ್ತಿರೋ ವಿಷಯ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಕೃಷಿ ಮತ್ತು
ಆ ವಿಷಯಗಳ ಬಗ್ಗೆ ಯಾವ ರಾಷ್ಟ್ರಗಳಿಗೆ ಇವ್ರು ಹೋಗ್ಬೇಕಾಗಿದೆ, ಅದು ಯಾವುದರ ಪರಿಕಲ್ಪನೆಯನ್ನು ಈ ಏನು ಪ್ರವಾಸದ ತಯಾರಿ ನಡೆಸ್ತಿದ್ದಾರೆ ಯಾವಾಗ ಫೆಬ್ರವರಿ 16ರಿಂದ ಮಾರ್ಚ್ 3ರವರೆಗೆ ಅಂತ ಈಗಿರೋ ಮಾಹಿತಿ. ಅಷ್ಟು ದಿನಗಳ ಕಾಲ ಇವರು ಹೊರಟಿರೋ ರಾಷ್ಟ್ರಗಳಲ್ಲಿ ಆ ಕೃಷಿಯೂ ಇದೆ ಇಲ್ವೋ, ಪಶುಸಂಗೋಪನೆ ಇದೆ ಇಲ್ವೋ, ನನಗಂತೂ ಡೌಟ್. ಸಿಡ್ನಿಲೆಲ್ಲ ಬೆಳೆಯಲ್ವಾ ಸರ್? ಸಿಡ್ನಿಲೆಲ್ಲ ಆಹಾರ ಬೆಳೆಯಲ್ವಾ? ಸಿಡ್ನಿಲಿ ಮೆಲ್ಬೋರ್ನ್ ಬೆಳೆಯಲ್ವಾ ಅವರು? ಸಿಡ್ನಿ, ಆಸ್ಟ್ರೇಲಿಯಾ, ನಾವು ಭಾರತದ ಬೆಂಗಳೂರು, ದಿಲ್ಲಿಯನ್ನ ನಾವು ಕಂಪೇರ್ ಮಾಡಕ್ಕೂ ನಮ್ಗೊಂದು ಜ್ಞಾನ ಬೇಕು. ಅಲ್ಲ ಏನೋ ಸರ್, ನಾನ್ ತಿಳ್ಕೊಳ್ಳೋಣ ಅಂತ ಕೇಳ್ತಾ ಇದ್ದೀನಿ ನಿಮ್ಮನ್ನ. ಸಿಡ್ನಿ ಗಿಡ್ನಿಲಿ ಬೆಳೆಯಲ್ವಾ ಅಲ್ಲೆಲ್ಲ? ಯಾವ ತರ ಜನ ಹೆಂಗೆ ಅಂತ? ಅಲ್ಲ, ಬೆಳಿತಾರೆ. ಆಸ್ಟ್ರೇಲಿಯಾದ ಪಾಪ್ಯುಲೇಷನ್ ಡೆನ್ಸಿಟಿ ಪರ್ ಸ್ಕ್ವೇರ್ ಕಿಲೋಮೀಟರ್ಗೆ 3 ಜನ, ನಾವು 360 ಜನ. ನಮ್ಮ ಭಾರತ ಇಡೀ ಆಸ್ಟ್ರೇಲಿಯಾದಲ್ಲಿ ವೆಸ್ಟ್ ಭಾಗ ಇದೆಯಲ್ಲ ಸರ್, ವೆಸ್ಟ್ ಭಾಗದಲ್ಲಿ ಜನವಾಸವೇ ಇಲ್ಲ. ಅಲ್ಲಿ ಇರೋದಷ್ಟು ಈಸ್ಟ್ ಭಾಗದಲ್ಲಿ, ಅಷ್ಟೊಂದು ಉಷ್ಣತೆ ಆ ವೆಸ್ಟ್ ಭಾಗದಲ್ಲಿ ಇರೋದು. ಈಸ್ಟ್ ಅಲ್ಲಿ ಒಂಥರ ಈ ಕೋಸ್ಟಲ್ ರೀತಿ ಬದುಕ್ತಾರೆ ಸರ್. ಒಂದು ಉದ್ದಕ್ಕೆ ಒಂದು ಪ್ರದೇಶದಲ್ಲಿ ಬದುಕೊಂಡು ಹೋಗ್ತಿದ್ದಾರೆ ಅವರು. ಅಲ್ಲೇ ಸಿಡ್ನಿ, ಅಲ್ಲೇ ಇದ್ರೆಲ್ಲ ಬೆಳ್ಕೊಂಡು ಹೋಗ್ತಾರೆ. ಇಲ್ಲಿ ಹೋಗ್ಬಿಟ್ಟು ಇವ್ರು ಯಾವ ಪಶುಸಂಗೋಪನೆ ಆಶ್ಚರ್ಯ ಆಯ್ತು ಸರ್. ಕಮಿಂಗ್ ಬ್ಯಾಕ್ ಟು DK ಶಿವಕುಮಾರ್ ಅಂಡ್ ಸುರೇಶ್ ಅವರ ಅಪಾಯಿಂಟ್ಮೆಂಟ್ ಸರ್, ರಾಹುಲ್ ಗಾಂಧಿ ಕೊಟ್ಟರ ಅಪಾಯಿಂಟ್ಮೆಂಟ್, ಈ ಕತೆ ಏನು ಸರ್ ಇದೀಗ? ಈ ಟೈಮಿಂಗ್ಸ್ ಏನಾದ್ರು ಒಂದು ರೀತಿ ಒಂದು ಬ್ರೇಕ್ ಎಳೆಯೋ ತರ, ನೀವೇನಾದ್ರೂ ಅಲ್ಲಿ ಶಾಸಕ ಕರ್ಕೊಂಡು ಹೋದ್ರೆ ಇಲ್ಲಿ ನಾನು ಇವ್ರಿಗೆ ಅಪಾಯಿಂಟ್ಮೆಂಟ್ ಕೊಡ್ತೀನಿ ಅಂತನಾ, ಅಥವಾ DK ಶಿವಕುಮಾರ್ ಮತ್ತೆ ಟ್ರೈ ಮಾಡ್ತಿರೋದು ಮೀಡಿಯಾದಲ್ಲಿ ಬಹಳ ಸುದ್ದಿ ಆಗ್ತಿದೆ ಅನ್ನೋ ಕಾರಣಕ್ಕೆ ನಿರಾಕರಿಸಬಾರದು ನಾನು ಪಕ್ಷದ ಮುಖಂಡನಾಗಿ ಅನ್ನೋ ಕಾರಣಕ್ಕ, ಏನ್ ಕಾರಣಕ್ಕೆ ಅಪಾಯಿಂಟ್ಮೆಂಟ್ ಸಿಕ್ಕಿರೋದು ಅಂತ? ನನ್ನ ಅಬ್ಸರ್ವೇಷನ್ ಪ್ರಕಾರ ಹೈಕಮಾಂಡ್ ಮೊದಲಿನಿಂದನೂ ಮತ್ತು ಈ 5 ವರ್ಷದ ಕೊನೆಯವರೆಗೂ ಅಡ್ಡಗೋಡೆ ಮೇಲೆ ದೀಪ ತರನೇ ಇಟ್ಕೊಂಡು ಹೋಗುತ್ತೆ. ಅದು ಯಾವುದೇ ನಿರ್ಧಾರ ತಗೊಳ್ಳೋ ಸ್ಥಿತಿಯಲ್ಲಿ ಹೈಕಮಾಂಡ್ ಇಲ್ಲ. ಆ ಒಂದು ಇಲ್ಲದ ಸ್ಥಿತಿಯಲ್ಲೇ ಹಿಂಗೆ ನಮ್ಮ ಕರ್ನಾಟಕದ 2 ನಾಯಕರು ಆಟ ಆಡ್ಬೇಕಾಗಿದೆ. ಇದು ಸಾಮಾನ್ಯ ಮನುಷ್ಯರಿಗೂ, ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬ ಕನ್ನಡಿಗನಿಗೂ ಗೊತ್ತು ಹೈಕಮಾಂಡ್ ಸ್ಥಿತಿ ಇವತ್ತೇನಿದೆ ಅಂತ. ಹೈಕಮಾಂಡ್ ಏನಿದೆ ಅಂದ್ರೆ, ಈ ಕಡೆ ಸಿದ್ದರಾಮಯ್ಯ ಬೇಕಾ, DK ಶಿವಕುಮಾರ್ ಬೇಕಾ, ಇವ್ರಿಗೆ ಕೊಟ್ರೆ ಏನಾಗುತ್ತೆ, ಇವ್ರಿಗೆ ಕೊಟ್ರೆ ಏನಾಗುತ್ತೆ. ಬಂಗಾರದ ತೂಕದಲ್ಲಿ ಒಂದು ಗುಂಜಿ ಹೆಚ್ಚು ಕಡಿಮೆ ಆದ್ರೂ ನಡೆಯುತ್ತೆ. ಸಿದ್ದರಾಮಯ್ಯ, DK ಶಿವಕುಮಾರ್ ತೂಕದಲ್ಲಿ ಅರ್ಧ ಗುಂಜಿಯಷ್ಟು ಹೆಚ್ಚು ಕಡಿಮೆ ಆದ್ರೂ ಕೂಡ ಇವತ್ತು ಹೈಕಮಾಂಡ್ ನ ಅಸ್ತಿತ್ವಕ್ಕೆ ಇದೊಂದು ಪ್ರಶ್ನೆ ಎದುರಾಗೋದ್ರಿಂದ ಹೈಕಮಾಂಡ್ ಇನ್ನು ಈ 28ನೇ ಇಸ್ವಿಯ ಏನು ಈ 5 ವರ್ಷದ ಅವಧಿ ಮುಗಿಯುವವರೆಗೂ ಕೂಡ ಇದೇ ತರ ಹೋಗುತ್ತೆ. ಹೈಕಮಾಂಡ್ ಯಾವುದೇ ರಿಸ್ಕ್ ತಗೊಳ್ಳೋ ಸ್ಥಿತಿಯಲ್ಲಿಲ್ಲ. ಸಿದ್ದರಾಮಯ್ಯನವ್ರನ್ನೇ ಮುಂದುವರಿಸ್ತೀನಿ ಅಂತ ಹೇಳುವ ಸ್ಥಿತಿಯಲ್ಲೂ ಇಲ್ಲ, ಅಥವಾ ಅವ್ರನ್ನ ರೀಪ್ಲೇಸ್ ಮಾಡಿ ನಾವು DK ಶಿವಕುಮಾರ್ CM ಮಾಡ್ತೀವಿ ಅನ್ನೋ ಹೇಳೋ ಸ್ಥಿತಿಯಲ್ಲೂ ಇಲ್ಲ.